ಮತ್ತೆ ಮರಿ ಜೊತೆ ಇರೋವು ಸಿಗುತ್ತೆ, ಸಾಕೋ ಮರಿಗಳೆಲ್ಲ ಸಿಗುತ್ತೆ, ಒಳ್ಳೆ ವಾತಗಳೆಲ್ಲ ಸಿಗುತ್ತೆ. ಎಲ್ಲ ಸಾಕೋದಕ್ಕೆ ಜಾಸ್ತಿ ಬರ್ತಾರೆ. ಕಟಿಂಗ್ ಬಂದು ಕಟಿಂಗು ಕೊಡ್ತೀವಿ. ಯಾರೋ ದೇವ್ರು ಮಾಡೋರು ಅವರೆಲ್ಲ ಫಂಕ್ಷನ್ ಮಾಡೋ ಅಂತಾರ ಇರ್ತಾರಲ್ಲ, ಅವ್ರು ನಾಟಿ ಮೇಕೆನೆ ತಿನ್ಬೇಕು ಅನ್ನೋರು ಇರ್ತಾರೆ. ಅವ್ರು ಉಂಡೆ ಲೆಕ್ಕ ಕೊಡ್ತೀವಿ. ಸಾಕೋ ಮರಿಗಳೆಲ್ಲ 4 ತಿಂಗಳ ಮರಿಗಳೆಲ್ಲ 6,000 ರೂಪಾಯಿ, 5,500 6,000 ರೂಪಾಯಿಗೆಲ್ಲ ಕೊಡ್ತಾ ಇದೀವಿ. ಬಂದ್ ತಗೊಂಡ್ ಹೋಗ್ತಾರೆ. ಓಕೆ ಸರ್, ಈ ನಾಟಿ ಮೇಕೆಗಳು ಎಲ್ಲಿ ಬೇಕಾದ್ರೆ ಸಾಕ್ಬೋದಾ? ಎಲ್ಲಿ ಬೇಕಾ ಸಾಕು, ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ. ಅಂದ್ರೆ ಎಲ್ಲ ವಾತಾವರಣಕ್ಕೆ ಸೆಟ್ ಎಲ್ಲ ವಾತಾವರಣಕ್ಕೂ ಸೆಟ್ ಆಗ್ತವೆ. ಈಗ ಆಚೆಗೂ ಬಿಡ್ತಾರೆ, ಆಚೆ ಮೇಯಿಸ್ಕೊಂಡು ಒಂದು 2-3 ಅವರ್ಸ್ ಬಿಡ್ತಾರೆ ಆಚೆ ಅಷ್ಟೇ. ಸೊಪ್ಪು ಗಿಪ್ಪೆಲ್ಲ ಕಡ್ದು ತಂದು ಹಾಕ್ತಾರೆ. ಮತ್ತೆ ಸೈಲೇಜು ಹಾಕ್ತೇವೆ. ಸೈಲೇಜು ಹಾಕ್ಲೇನೋ ಹೊಟ್ಟೆ ತುಂಬಲ್ಲ. 10-15 ದಿನ ತಗೊಂಡ್ ಇಷ್ಟಪಟ್ಟವ್ರು ಬೇಕಾದ್ರೆ ಗಾಡಿ ಮಾಡಿ ಕಳ್ಸಿಕೊಡ್ತೀವಿ ಇಲ್ಲಿಂದ. ಓಕೆ, ಅಂದ್ರೆ ಬೇರೆ ಕಡೆ ಎಲ್ಲ ಬೇರೆ ಕಡೆ ಅವ್ರು ಕೇಳಿದ್ರೆ ನನ್ ಗಾಡಿ ಇಲ್ಲಿ ಸಿಗ್ತವೆ, ಬಾಡಿಗೆ ಗಾಡಿ, ಅವ್ರನ್ನ ಕಳ್ಸಿಕೊಡ್ತೀವಿ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಬಿಂಡೇನಹಳ್ಳಿ ಗ್ರಾಮದಲ್ಲಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಾಟಿ ಮೇಕೆ ಸಾಕಾಣಿಕೆಯ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್, ನಾನು ತಮ್ಮಣ್ಣ ಅಂತೇಳಿ ನನ್ನ ಹೆಸರು. ಮಹಾಲಕ್ಷ್ಮಿ ಫಾರಂ ಅಂತೇಳಿ, ನಾನು ಬಿಂಡೇನಹಳ್ಳಿ ಅಂತೇಳಿ, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್. ಸ್ವಲ್ಪ ಮೇಕೆಗಳ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದೀವಿ ಇಲ್ಲಿ. ಮತ್ತೆ ಜನಗಳ ಬಂದವ್ರಿಗೆ ಫಲದ ಮೇಕೆ ಕೂಡ ಸಿಗುತ್ತೆ, ಮತ್ತೆ ಮರಿ ಜೊತೆ ಇರೋವು ಸಿಗುತ್ತೆ, ಸಾಕೋ ಮರಿಗಳೆಲ್ಲ ಸಿಗುತ್ತೆ, ಒಳ್ಳೆ ವಾತಗಳೆಲ್ಲ ಸಿಗುತ್ತೆ. ಇಚ್ಛೆ ಪಟ್ಟವರು ನಮ್ಮ ಹತ್ರ ಬಂದು ಸಾಕಾಣಿಕೆ ಮಾಡೋಂತ ಕಡೆ ಬಂದು ತಗೊಂಡೋಗ್ಬೋದು. ಅವರು ನಮ್ಮ ಹತ್ರ ಬಂದು ತಗೊಂಡೋಗ್ಬೋದು. ಓಕೆ ಸರ್, ಈಗ ಈ ಮೇಕೆ ಸಾಕಾಣಿಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಸರ್, ಇದು ಎಲ್ಲ ಒಟ್ಟಿಗೆ ನಾವು ಮಾಡಿದ್ದಿದ್ದೆಲ್ಲ 3-4 ಕಾಂಟ್ರಾಕ್ಟ್ ಗಳೆಲ್ಲ ಇದು ಒಟ್ಟಿಗೆ ಮಾಡ್ಕೊಂಡು ಮಾಡ್ತಾ ಇದೀವಿ. ನಾಟಿ ಕೋಳಿನೂ ಮಾಡ್ತಾ ಇದೀವಿ, ಅದ್ರಲ್ಲಿ ಅದ್ರ ಜೊತೆ ಇದು ಮೇಕೆನೂ ಕೂಡ ಮಾಡ್ತಾ ಇದೀವಿ. ಒಂದೇ ಮಾಡೋದು ವರ್ಕೌಟ್ ಆಗಲ್ಲ ಸರ್. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ? ಆಯ್ತು 4 ವರ್ಷ. ಇವೆಲ್ಲ 4 ವರ್ಷ ಆಯ್ತು ಮಾಡಿ. ಅದು ನಾಟಿ ಕೋಳಿದೆಲ್ಲ 3.5 ವರ್ಷ ಆಯ್ತು. ಒಟ್ಟಿಗೆ ಮಾಡ್ತಾ ಇದೀವಿ. ಇದ್ರ ಪಡಗಿದೆ ನಡೆಯುತ್ತೆ, ಅದ್ರ ಪಡಗಿದೆಲ್ಲ ಇನ್ನೊಂದು 2 ಅವರ್ಸ್ ಇವಾಗ ಆಚೆ ಬಿಡ್ತಾರೆ ಮೇಯಕ್ಕೆ. ಮತ್ತೆ ಒಳಗಡೆ ಕೂಡ ಮೇವ್ ಹಾಕ್ಬೇಕು, ಹೊಟ್ಟೆ ತುಂಬಲ್ಲ ಅವಕ್ಕೆ. ಏನು ಕಟಿಂಗ್ ಪರ್ಪಸ್ ಕೊಡ್ತೀರಾ ಇಲ್ಲ ಸಾಕೋದಕ್ಕೆ ಕೊಡ್ತೀರಾ? ಎಲ್ಲ ಸಾಕೋದಕ್ಕೆ ಜಾಸ್ತಿ ಬರ್ತಾರೆ. ಕಟಿಂಗ್ ಬಂದ್ರು ಕಟಿಂಗು ಕೊಡ್ತೀವಿ. ಯಾರೋ ದೇವ್ರು ಮಾಡೋರು ಅವರೆಲ್ಲ ಫಂಕ್ಷನ್ ಮಾಡೋ ಅಂತಾರ ಇರ್ತಾರಲ್ಲ, ಅವ್ರು ನಾಟಿ ಮೇಕೆನೆ ತಿನ್ಬೇಕು ಅನ್ನೋರು ಇರ್ತಾರೆ. ಅವ್ರು ಉಂಡೆ ಲೆಕ್ಕ ಕೊಡ್ತೀವಿ ನಾವು. ಜೋಡಿ ಲೆಕ್ಕದಲ್ಲಿ ಇಲ್ಲ ಪೀಸ್ ಲೆಕ್ಕದಲ್ಲಿ ಎಲ್ಲ ಕೊಡ್ತೀವಿ. ಬಂದ್ ತಗೊಂಡ್ ಹೋಗ್ತಾರೆ. ಅಂದ್ರೆ ಲೈವ್ ವೇಟ್ ಅಲ್ಲಿ ಏನ್ ಕೊಡಲ್ಲ? ಲೈವ್ ವೇಟ್ ಇದು. ಲೈವ್ ವೇಟ್ ಉಂಡೆ ಲೆಕ್ಕದಲ್ಲೇ ಕೊಡ್ತೀವಿ. ಲೈವ್ ವೇಟ್ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ, ಕೇಳ್ತಾರೆ ಎಷ್ಟು ಕೆಜಿ ಬರುತ್ತೆ ಏನು ಎಲ್ಲ ನೋಡ್ತಾರೆ. ಆ ಲೆಕ್ಕಾಚಾರಕ್ಕೆ ಏನ್ ತೂಕ ಏನ್ ಮಾಡಿ ಕೊಡಲ್ಲ ನಾವು. ಹಂಗಾಗಿ ತಗೊಂಡ್ ಹೋಗ್ತಾರೆ. ಸಾಕ ಮರಿಗಳೆಲ್ಲ 4 ತಿಂಗಳ ಮರಿಗಳೆಲ್ಲ 6,000 ರೂಪಾಯಿ, 5,500 6,000 ರೂಪಾಯಿಗೆಲ್ಲ ಕೊಡ್ತಾ ಇದೀವಿ. ಬಂದ್ ತಗೊಂಡ್ ಹೋಗ್ತಾರೆ. ಓಕೆ ಸರ್, ಈ ನಾಟಿ ಮೇಕೆಗಳು ಎಲ್ಲಿ ಬೇಕಾದ್ರೆ ಸಾಕ್ಬೋದಾ? ಎಲ್ಲಿ ಬೇಕಾ ಸಾಕು, ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ. ಅಂದ್ರೆ ಎಲ್ಲ ವಾತಾವರಣಕ್ಕೆ ಸೆಟ್ ಎಲ್ಲ ವಾತಾವರಣಕ್ಕೂ ಸೆಟ್ ಆಗ್ತವೆ. ಇಲ್ಲಿ ನಮ್ಗೆ ನಮ್ ಸೈಡ್ ನೆಲ್ಲ ಜಾಸ್ತಿ ನಾಟಿ ಮೇಕೆನೆ ಲೈಕ್ ಮಾಡೋದು ಈ ಕಡೆ. ಅಂದ್ರೆ ನೀವು ಶೆಡ್ ಫಾರ್ಮ್ ಮಾಡಿ ತರ ಸಾಕ್ತಾ ಇರೋದು ಇಲ್ಲ ಓಪನ್ ಆಗಿ ಬಿಟ್ಟು ಸಾಕ್ತಾ? ಈ ಓಪನ್ ಆಗಿ ಬಿಟ್ಟು ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಈ ಓಪನ್ ಆಗಿ ಬಿಟ್ಟು ಸಾಕ್ತಾ ಇರೋದು ನಾವು. ಈಗ ಆಚೆಗೂ ಬಿಡ್ತಾರೆ, ಆಚೆ ಮೇಯಿಸ್ಕೊಂಡು ಒಂದು 2-3 ಅವರ್ಸ್ ಬಿಡ್ತಾರೆ ಆಚೆ ಅಷ್ಟೇ. ಸೊಪ್ಪು ಗಿಪ್ಪೆಲ್ಲ ಕಡ್ದು ತಂದು ಹಾಕ್ತಾರೆ. ಮತ್ತೆ ಸೈಲೇಜು ಹಾಕ್ತೇವೆ. ಸೈಲೇಜು ಹಾಕ್ಲೇನೋ ಹೊಟ್ಟೆ ತುಂಬಲ್ಲ ಅವಕ್ಕೆ. ಸೊ ಸೈಲೇಜ್ ನೀವೇ ತಯಾರು ಮಾಡ್ಕೊತೀವಿ? ನಾವೇ ರೆಡಿ ಮಾಡ್ಕೊಳ್ತೀವಿ ಸೈಲೇಜ್. ಅಂದ್ರೆ ಸೈಲೇಜ್ ಮಾರಾಟ ಮಾಡ್ತೀರಾ ಇಲ್ಲ ಬರೀ? ಇಲ್ಲ ನಮಗ್ ಮಾತ್ರ, ಬೇರೆಯವ್ರಿಗೆಲ್ಲ ಕೊಡಲ್ಲ. ಬರೀ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಸೈಲೇಜ್ ಮಾಡ್ಕೊಳ್ತೀವಿ. ಓಕೆ ಸರ್, ಈಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ನಾಟಿ ಮೇಕೆಗಳ ತಗೋಬೇಕು ಅಂತ ಬಂದ್ರೆ ಅನ್ಕೊಳ್ಳಿ, ಕೆಲವೊಬ್ಬರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರುತ್ತೆ, ಅವರೇ ಗಾಡಿ ತಂದು ತಗೊಂಡ್ ಹೋಗ್ತಾರೆ. ಕೆಲವೊಬ್ಬರ ಹತ್ರ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಲ್ಲ. ಸೊ ನೀವೇನಾದ್ರೂ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಅಂದ್ರೆ ಮಾಡ್ಕೊಡ್ತೀರಾ ಸರ್? ಇಲ್ಲ, ನಮ್ದು ಏನಂದ್ರೆ ನಮ್ಮ ಹತ್ರ ಬರೋರೆಲ್ಲ 20-30 ತಗೊಂಡವ್ರು ಯಾರು ಬರಲ್ಲ. 1-2-3 ಕೇಸ್ ಬರ್ತಾ ಇರ್ತಾರೆ. ಅವರೇ ಬಂದು ಅವ್ರ ಗಾಡಿನಲ್ಲಿ ಎತ್ಕೊಂಡು ಹೋಗೋರು ಇದಾರೆ. 10-15 ದಿನ ತಗೊಂಡ್ ಇಷ್ಟಪಟ್ಟವ್ರು ಬೇಕಾದ್ರೆ ಗಾಡಿ ಮಾಡಿ ಕಳ್ಸಿಕೊಡ್ತೀವಿ ಇಲ್ಲಿಂದ. ಓಕೆ, ಅಂದ್ರೆ ಬೇರೆ ಕಡೆ ಎಲ್ಲ ಕೊಡ್ತೀವಿ. ಬೇರೆ ಕಡೆ ಅವ್ರು ಕೇಳಿದ್ರೆ ನನ್ ಗಾಡಿ ಇಲ್ಲಿ ಸಿಗ್ತವೆ, ಬಾಡಿಗೆ ಗಾಡಿ, ಅವ್ರನ್ನ ಕಳ್ಸಿಕೊಡ್ತೀವಿ. ಓಕೆ ಸರ್, ಈಗ ತಮ್ಮ ಹತ್ರ ಸಿಗುವಂತ ಈ ಒಂದು ನಾಟಿ ಮೇಕೆಗಳನ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸೊ ಇದೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಓಕೆ ಸರ್. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.